ಹಳ್ಳ ಹಿಡಿತಾ ಇದೆ 35 ಕೋಟಿಯ ಕುಡಿಯುವ ನೀರಿನ ಯೋಜನೆ. ಬರೋಬ್ಬರಿ 110 ಗ್ರಾಮಗಳು ಕುಡಿಯುವ ನೀರಿಲ್ಲದೆ ಪರದಾಟ. ಹೌದು, ಸರ್ಕಾರಗಳು ಸಾರ್ವಜನಿಕರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಾ ಇವೆ. ಇದಕ್ಕೆಂದೇ ಕೋಟ್ಯಾಂತರ ರೂಪಾಯಿಗಳನ್ನ ಕೂಡ ವೆಚ್ಚ ಮಾಡ್ತಾ ಇದೆ. ಇನ್ನು ಗ್ರಾಮೀಣ ಮಟ್ಟದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಆಗಬಾರ್ದಂತೆ ಗ್ರಾಮೀಣ ಕುಡಿಯುವ ನೀರು ಯೋಜನೆಯನ್ನ ಜಾರಿಗೊಳಿಸಿದೆ. ಇದಕ್ಕೆಂದು ಹಣವನ್ನ ಮೀಸಲಿಟ್ಟು ಜನರ ದಾಹ ತಣಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂತಹ ಯೋಜನೆಯೊಂದು ಹಳ್ಳ ಹಿಡಿದು ಜನರ ಹಣ ಪೋಲಾಗ್ತಾ ಇದೆ. ಇತ್ತ 110 ಗ್ರಾಮಗಳಲ್ಲಿ ಕುಡಿಯುವ ನೀರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಎಸ್, ಕೇವಲ 5-10 ಗ್ರಾಮಗಳಲ್ಲ, ಬರೋಬ್ಬರಿ 110 ಗ್ರಾಮಗಳಿಗೆ ಕುಡಿಯುವ ನೀರು ಸಪ್ಲೈ ಮಾಡಬೇಕಾದ ಯೋಜನೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಳ್ಳ ಹಿಡಿದು ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾ ಇದೆ. ಇಂತಹ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿರೋದು ಬೇರೆ ಎಲ್ಲೂ ಅಲ್ಲ, ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಡಾ ಟಿ.ಬಿ. ಜಯಚಂದ್ರ ಅವರ ಕ್ಷೇತ್ರ ಶಿರಾದಲ್ಲಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ತಾಲೂಕುಗಳಲ್ಲಿ ಅನುಷ್ಠಾನವಾಗ್ತಾ ಇರುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ವರ್ಷಗಳೇ ಕಳೆದರೂ ಫಲಾನುಭವಿಗಳಿಗೆ ದಕ್ಕದೆ ಮುಳ್ಳಿನ ಪರದೆಯ ಹಿಂದೆ ಅಡಗಿ ಕೂತಿವೆ. ಹೌದು, ಶಿರಾ ಐತಿಹಾಸಿಕವಾಗಿ ಪ್ರಸಿದ್ಧತೆ ಪಡೆದಿರೋ ತಾಲೂಕು. ಈ ತಾಲೂಕಿನ ಜನರು ನೀರಿನ ಸಮಸ್ಯೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ 2016ರಲ್ಲಿ ಶಿರಾ ತಾಲೂಕಿನ ಎಲಿಯೂರಿನಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತಂದಿತ್ತು. ಇನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ಕಾಮಗಾರಿ ಜಾರಿ ಮಾಡಲಾಗಿತ್ತು. ಒಟ್ಟು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿತ್ತು. ಆದ್ರೆ ಇದುವರೆಗೂ ಆ ಯೋಜನೆಯ ಒಂದು ತೊಟ್ಟು ನೀರು ಕೂಡ ಜನರಿಗೆ ಉಪಯೋಗವಾಗ್ತಾ ಇಲ್ಲ. ಕುಡಿಯುವ ನೀರಿನ ಘಟಕದ ಸುತ್ತಮುತ್ತ ಗಿಡ ಗೆಂಟೆಗಳು ಬೆಳೆದು ನೀರಿನ ಟ್ಯಾಂಕ್ ಮತ್ತು ಪೈಪ್ಗಳು ತುಕ್ಕು ಹಿಡಿದು ಆಗ್ಲೋ ಈಗ್ಲೋ ಅಂತ ಇವೆ. ಎರಡ್ 2016-17ರಲ್ಲಿ ಜಾರಿಗೆ ತಂದಿದ್ದ ಈ ಯೋಜನೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಚಾಲನೆಯನ್ನ ನೀಡಿದ್ರು. ಆದರೆ ಇಂದಿಗೂ ಕೂಡ ಇದು ಜನರ ಬಳಕೆಗೆ ಬಾರದೆ ತುಕ್ಕು ಹಿಡಿತಾ ಇರುವುದು ಶೋಚನೀಯ ಸಂಗತಿ. 2016-17 ಅವಧಿಯಲ್ಲಿ ಹೇಮಾವತಿ ನೀರಿನ ಲಭ್ಯತೆ ಆಧಾರದಲ್ಲಿ ಕಳ್ಳಂಬೆಳ್ಳ ವ್ಯಾಪ್ತಿಯ 23 ಗ್ರಾಮಗಳು, ಎಲಿಯೂರು ವ್ಯಾಪ್ತಿಯ 22 ಗ್ರಾಮ ಮತ್ತು ತವರೆಕೆರೆ ವ್ಯಾಪ್ತಿಯ 65 ಗ್ರಾಮಗಳು ಸೇರಿ ಒಟ್ಟು 110 ಗ್ರಾಮಗಳಿಗೆ ನೀರು ಒದಗಿಸುವ ನಿಟ್ಟಿನಲ್ಲಿ 3 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ರೂಪಿಸಲಾಗಿತ್ತು. ಆದರೆ ಇಂತಹ ಮಹತ್ವಾಕಾಂಕ್ಷಿಯ ಯೋಜನೆಯು ಜನರ ಉಪಯೋಗಕ್ಕೆ ಬಾರದೆ ಹಳ್ಳ ಹಿಡಿತಾ ಇರುವುದು ಶೋಚನೀಯ ಸಂಗತಿ. ಕುಡಿಯುವ ನೀರು ವ್ಯವಸ್ಥೆ ಮಾಡಲು ನಿರ್ಮಿಸಿದ್ದ ಕಟ್ಟಡ ಪಾಳು ಬಿದ್ದು ಕೊಂಪೆಯಾಗ್ತಾ ಇದೆ. ಅತ್ತ ಕಾಮಗಾರಿಗೆ ಬಳಸಲಾದ ವಸ್ತುಗಳು ಕೂಡ ತುಕ್ಕು ಹಿಡಿತಾವೆ. ಯಾವುದೇ ಇಲಾಖೆ ಯೋಜನೆಗಳನ್ನ ರೂಪಿಸೋದು ಮುಖ್ಯವಲ್ಲ, ಅದನ್ನ ಜಾರಿ ಮಾಡಿದ ನಂತರ ಅದು ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಒಮ್ಮೆ ನೋಡಬೇಕಾಗಿದೆ. ಇಲ್ಲವಾದಲ್ಲಿ ಇದೇ ರೀತಿಯ ಅದೆಷ್ಟೋ ಯೋಜನೆಗಳು ಉಪಯೋಗಕ್ಕೆ ಬಾರದೆ ಹಳ್ಳ ಹಿಡಿತಾವ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ಯೋಜನೆ ಮರು ಜೀವ ಕೊಡುವ ಮೂಲಕ ಸಾರ್ವಜನಿಕರಿಗೆ ನೀರೊದಗಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.